ಮುಖ್ಯವಾಗಿ ಯುವಕರಿಗೆ ಆರೋಗ್ಯದ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಬಳ್ಳಾರಿಯ ಯುವಜನತೆಗೆ ಮತ್ತು ಹಿರಿಯರಿಗೆ ಮತ್ತು ಮಹಿಳೆಯರಿಗೆ ಒಂದು ಬಳ್ಳಾರಿಯಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಏನು ಜಿಮ್ ಅಂತ ವ್ಯಾಯಾಮ ಶಾಲೆಯನ್ನು ಇವತ್ತು ಅಲ್ಟ್ರಾ ಮಾಡರ್ನ್ ವ್ಯಾಯಾಮ ಶಾಲೆಯನ್ನು ಇವತ್ತು ಭರತ್ ರೆಡ್ಡಿ ಅವರು ಶಾಸಕರಾಗಿ ನನಗೆ ಅನೇಕ ಬಾರಿ ಕೂಡ ಅದನ್ನು ಮನವಿ ಮಾಡಿದರು. ನಮ್ಮ ಬಳ್ಳಾರಿಯಲ್ಲಿ ಯುವಜನತೆಗೆ ಬೇಕಾಗಿದೆ ಅಂತೇಳಿ ಇವತ್ತು ನಾನು ಇಲಾಖೆಯ ಸಚಿವನಾಗಿ ಕೂಡ ನನಗೂ ಒಂದು ಬಳ್ಳಾರಿಯ ಜನತೆಗೆ ನಮ್ಮ ಯುವಕರಿಗೆ, ನಗರ ಪ್ರದೇಶದ ಯುವಕರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಹಿರಿಯರಿಗೆ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಒಂದು ಆರೋಗ್ಯ ದೃಷ್ಟಿ ಇಟ್ಕೊಂಡು ಇವತ್ತು ಅವ್ರಿಗೆಲ್ಲ ಕೂಡ ವ್ಯಾಯಾಮವನ್ನು ಮಾಡಲಿಕ್ಕೆ ಇವತ್ತೊಂದು ಸುಸಜ್ಜಿತವಾದಂಥ ಒಂದು ಜಿಮ್ಮನ್ನು ಸುಮಾರು 9.5 ಕೋಟಿಯಲ್ಲಿ ನಾವು ಈಗಾಗಲೇ ಇವತ್ತು ಭೂಮಿ ಪೂಜೆ ಮಾಡ್ಕೊಂಡಿದ್ವಿ. ಅದಕ್ಕೆ ಇನ್ನೂ ಒಂದು 2.5 ಕೋಟಿ ಅಷ್ಟು, ಅಂದರೆ ಪೂರ್ಣ ಪ್ರಮಾಣದಲ್ಲಿ ಮುಕ್ತಾಯ ಆಗಬೇಕಾದ್ರೆ ಒಂದು 12 ಕೋಟಿವರೆಗೆ ಆಗ್ತಾ ಇದೆ. ನಾವು 9.5 ಕೋಟಿಯಲ್ಲಿ ಮುಗಿಸ್ಬೇಕಂತೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ. ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡ ಮತ್ತು ಅದರ ಸಲಕರಣೆಗಳು ಮತ್ತು ಅದರ ಏನೇನು ವ್ಯವಸ್ಥೆ ಬೇಕು ಅದಕ್ಕೆಲ್ಲ, ಅಂದರೆ ಅಲ್ಟ್ರಾ ಮಾಡರ್ನ್ ಅಂದರೆ ಇವತ್ತು ಸ್ಟಾರ್ ಹೋಟ್ಲಲ್ಲಿ ಏನು ಫೆಸಿಲಿಟಿ ಇರುತ್ತೋ ಅದೇ ಇರುತ್ತೆ. ಅಲ್ಲಿ ಸೋನಾ ಇರುತ್ತೆ, ಮತ್ತು ಸ್ಟೀಮ್ ಬಾತ್ ಇರುತ್ತೆ, ಫಿಸಿಯೋಥೆರಪಿ ಅಂಥದ್ದು ಇರುತ್ತೆ, ಮತ್ತು ಅನೇಕ ಜನರಿಗೆ, ವೃದ್ಧರಿಗೆ ಎಲ್ಲಿ ಹೊರಗಡೆ ಹೋಗಿ ಓಡಾಡಲಿಕ್ಕೆ ಕಷ್ಟ ಆದಾಗ ಇಲ್ಲಿ ಬಂದು ಜಿಮ್ ಮಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ರಾಜ್ಯದ ಬೇರೆ ಬೇರೆ ಕ್ಷೇತ್ರ ಟಿಕೆಟ್ ಘೋಷಣೆ ಇಲ್ಲ, ಅದು ವರಿಷ್ಠ ತೀರ್ಮಾನ ಕೇಳಬೇಕಿದೆ. ಈಗಾಗಲೇ ಕೂಡ CEC ಮೀಟಿಂಗ್ ನಡೀತಾ ಇದೆ ನಮಗೆ ಬೆಂಗಳೂರಲ್ಲಿ. ಇವತ್ತು ನಮ್ಮ ಉಸ್ತುವಾರಿ ಆಗಿರುವಂಥ ಪೂಜ್ಯವಾದ ಸಾಹೇಬರು ಬಂದಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ನಮ್ಮ ಕರ್ನಾಟಕದವರೇ ಆಗಿದ್ದಾರೆ. ಅವರೆಲ್ಲ ಕೂಡ ನೋಡಿಕೊಂಡು ಯಾರು ಸಮರ್ಥ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಹಾಗೆ ಗೆಲ್ಲುವಂಥ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ. ಮೊನ್ನೆ ಇವತ್ತು ಈಗಾಗಲೇ ಒಂದು 6 ಟಿಕೆಟ್ಗಳನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ. 7 ಟಿಕೆಟ್ಗಳನ್ನು. ಅದರಲ್ಲಿ ಮುಖ್ಯವಾಗಿ ಬಹುತೇಕ ಎಲ್ಲರೂ ಗೆಲ್ಲುವಂಥವರೇ ಆಗಿದ್ದಾರೆ. ಇವತ್ತು ನಾವು ಪ್ರಥಮವಾಗಿ ಯಾರ್ಯಾರು ಇದು ಕೇವಲ ಇಲ್ಲಿ ಮಾನದಂಡ ಏನಂದರೆ ಗೆಲುವು ಮಾತ್ರ ಮಾನದಂಡ ಅಷ್ಟೇ. ಕ್ರೈಟೀರಿಯಾ ವಿನ್ನಿಂಗ್ ಕ್ರೈಟೀರಿಯಾ, ಅದನ್ನು ಯಾವ ರೀತಿ ಗೆಲ್ಸ್ಕೊಂಡು ಬರಬೇಕು. ಯಾಕಂದರೆ ನಮ್ಮ ಮೇಲೆ ಸೌತ್ ಮೇಲೆ ಕೇಂದ್ರದಿಂದ, ಅಂದರೆ ಕೇಂದ್ರದವರು ಕೂಡ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರದ ಮೇಲೆ ಒಂದು ಕಾಂಗ್ರೆಸ್ಗೆ ಬಹುಮತ ಬರುವಂಥ ಒಂದು ಸಾಧ್ಯತೆ ಇದೆ ಅಂತೇಳಿ ಇಲ್ಲಿ ಭಾಳ ನೋಡಿ ಯಾರಿಗೆ ಕೊಟ್ಟರೆ ಒಳ್ಳೇದಾಗುತ್ತೆ ಅನ್ನುವಂಥ ವಿಚಾರದಲ್ಲಿ ನೋಡಿ ನಾವು ಯಾವತ್ತು ಬಂತೇಳಿ ಒಟ್ಟುಮೇಲೆಗಳನ್ನ ಕಳೆದ ಚುನಾವಣೆಯಲ್ಲಿ ಎಲ್ಲ ಟೀಕೆ ಮಾಡಿದ್ದವ್ರೆ. ಇವತ್ತು ಮೋದಿ ಗ್ಯಾರಂಟಿ ಅಂತ ಹೇಳಿ ತಂದಿದ್ದಾರೆ. ಅಂದರೆ ನಮ್ಮದು ಯಶಸ್ವಿಯಾಗಿದೆ. ಇವತ್ತು ಇಡೀ ತಾವು ಮುಂದೆ ನೋಡ್ತೀರಿ, ಇಡೀ ಭಾರತ ದೇಶಕ್ಕೆ ಇವತ್ತೇನು ಕರ್ನಾಟಕ ಮಾಡಲ್ ಅಂತೇಳಿ ಇವತ್ತೇನು ನಾವು ನೋಡ್ತೀವಲ್ಲ, ಅದು ಇಡೀ ದೇಶಕ್ಕೇ ದೇಶದಲ್ಲಿ ಕೂಡ ಕರ್ನಾಟಕ ಮಾಡಲ್ ಆಗಿ ಬರುತ್ತೆ. ಕರ್ನಾಟಕ ಗ್ಯಾರಂಟಿಗಳು ಜಾರಿ ಆಗ್ತವೆ. ಇವತ್ತು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಇವತ್ತು ಏನು ಘೋಷಣೆ ಮಾಡಿಕೊಂಡು ಸರ್ಕಾರ ಬಂದ ಮೇಲೆ ಕೂಡ ಅದನ್ನು ಫಲಪ್ರದವಾಗಿ 5 ಗ್ಯಾರಂಟಿಗಳನ್ನ ಕೂಡ ಇವತ್ತು ಈಗಾಗಲೇ ಕೂಡ ಜನರಲ್ಲಿ ನಾವು ತಂದುಬಿಟ್ಟಿದ್ವಿ. ಅದಕ್ಕೆ ನಮಗೆ ಭಾಳ ದೊಡ್ಡ ಯಶಸ್ವಿ ಕಾಣ್ತಾ ಇದೆ. ಅದರಿಂದ ನಮಗೆ 28 ಕ್ಷೇತ್ರದಲ್ಲಿ ಕೂಡ ನಾವು ಗೆಲ್ಲುವಂಥ ಕೇವಲ ಮಾಹಿತಿ ಇರ್ಬೋದು ಅಷ್ಟೇ. ನಮ್ಮ ವ್ಯಾಪ್ತಿಯಲ್ಲಿ, ಅಂದರೆ ನಮ್ಮ ಎಲೆಕ್ಷನ್ ಕಮಿಟಿಯಲ್ಲಿ ಇವತ್ತು CEC ಅಂತ ಬರುತ್ತೆ ನಮಗೆ, ಕಾಂಗ್ರೆಸ್ ಎಲೆಕ್ಷನ್ ಕಮಿಟಿಯಲ್ಲಿ. ಇಲ್ಲಿ ಕೂಡ ಇಂಥ ಚರ್ಚೆಗಳು ನಡೆದಿರಲ್ಲ. ಇವು ಸ್ವಲ್ಪ ಊಹಾಪೋಹಗಳಿಗೆ ಆಗ್ತಾ ಇರ್ತವೆ. ಆದರೆ ಯಾರೇ ಕೂಡ ಇವತ್ತು ಸಮರ್ಥವಾಗಿ ಅವರು ಗೆಲ್ಲಿತಾರಂದ್ರೆ ಅವ್ರು ಕೊಟ್ಟರೆ ಅಲ್ಲಿ ಗೆದ್ದು ಬರಲೇಬೇಕಾಗ್ತಾ ಇದೆ. ಬಳ್ಳಾರಿಯಲ್ಲಿ ಫೈನಲ್ ರೇಸ್ ಬಹಳ 7 ಜನ ಆಕಾಂಕ್ಷಿಗಳಿತ್ತು. ನಿಮ್ಮ ಅನಿಸಿಕೆ ಯಾರು? ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಜವಾಬ್ದಾರಿ ಏನಿದೆ, ಯಾರಿಗೆ ಟಿಕೆಟ್ ಕೊಟ್ಟರೆ ಅವ್ರನ್ನ ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿ ನನಗೆ ಹಾಕಿದ್ದಾರೆ. ಇವತ್ತು ಅವಳಿ ಜಿಲ್ಲೆಗಳಿಗೆ ಇವತ್ತು ನನಗಾಗಿರ್ಬೋದು ಮತ್ತು ಜಮೀರ್ ಅಹಮದ್ ಅವರಿಗೆ ಇಬ್ಬರು ಕೂಡ. ಅದ್ರ ಜೊತೆಗೆ ನಮ್ಮ ಎಲ್ಲ ಶಾಸಕರದ್ದು ಒಂದು ಜವಾಬ್ದಾರಿ ಆಗಿದೆ. ಇವತ್ತು ನಮ್ಮ ಚಿಕ್ಕ ಜಿಲ್ಲೆಯಲ್ಲಿ 5ಕ್ಕೆ 5 ಕಾಂಗ್ರೆಸ್ ಇದ್ದಾವೆ. ಇಲ್ಲಿ ನಾವು ಬಹುಮತವನ್ನು ಕೊಡೋದು ನಿಶ್ಚಯ ಗ್ಯಾರಂಟಿ ಆಗಿದೆ ಇವತ್ತು. ಅದೇ ರೀತಿಯಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಬಹುತೇಕ ಕಾಂಗ್ರೆಸ್ನವರೇ ಜಾಸ್ತಿ ಗೆದ್ದಿದ್ದಾರೆ. ಅಲ್ಲಿ ಕೂಡ ಗೆಲುವು ನಾವು ನನ್ನ ಅಣ್ಣ ಅಂತ ಬರಲ್ಲ ಕ್ರೈಟೀರಿಯಾ ಇಲ್ಲಿ, ನನ್ನ ಸೋದರ ಅಂತ ಹೇಳಿ ಬರೋದೇ ಇಲ್ಲ. ಅವ್ರ ಗೆಲುವು ಆಗುತ್ತೆ ಅಂತೇಳಿ ಪಕ್ಷ ತೀರ್ಮಾನ ತೆಗೆದುಕೊಂಡ್ರೆ ಕೊಡ್ತಾರೆ. ಇಲ್ಲಾಂದ್ರೆ ಅವ್ರಿಗಾಗಲ್ಲ, ಇನ್ನೊಬ್ರಿಗೆ ಅವ್ರಿಗಿಂತ ಒಳ್ಳೆ ಅಭ್ಯರ್ಥಿಗೆ ಆಗ್ತದೆ ಅಂದ್ರೆ ಅವ್ರಿಗೆ ಕೊಡ್ತೀವಿ. ಅವ್ರನ್ನ ಖಂಡಿತವಾಗಿ ಕೂಡ ನಾವು ನಿಂತ್ರೆ ಅಂತ ಹೇಳ್ತೀವಲ್ಲ, ಇವತ್ತು ನನ್ನ ಚುನಾವಣೆ ಯಾವ ರೀತಿ ಮಾಡಿದ್ವು ಅದಕ್ಕಿಂತ 10 ಪಟ್ಟು ಜಾಸ್ತಿ ಮಾಡಿ ಅವ್ರನ್ನು ಕೂಡ ಗೆಲ್ಸ್ಕೊಳ್ಳೋ ಜವಾಬ್ದಾರಿ ನಮಗಿದೆ. ಜನಾರ್ದನ್ ರೆಡ್ಡಿ ಅವರು ಪರೋಕ್ಷವಾಗಿ ಟಿಕೆಟ್ ಘೋಷಣೆ ಪಕ್ಷ ಕಟ್ಕೊಂಡಿದ್ದಾರೆ. ಅವ್ರ ಪಕ್ಷ ನಿರ್ಧಾರದಲ್ಲಿದ್ದಾರೆ. ಅವರು ತಮ್ಮದೇ ಆದಂಥ ಒಂದು ರಾಜ್ಯದಲ್ಲಿ ಪಕ್ಷ ಕಟ್ಕೊಂಡಿದ್ದಾರೆ. ಅವ್ರ ಪಕ್ಷದ ಸರ್ವೆಯಲ್ಲಿ ಆ ರೀತಿ ಬಂದಿರ್ಬೋದು. ಪಕ್ಷದ ಸರ್ವೆ ಅಲ್ಲ, ಇಲ್ಲಿ BJP ಯಾರು ನಿಂತರೂ ಸೋಲ್ತಾರೆ. ಒಂದು ಇಲ್ಲಿ ಕಾಂಗ್ರೆಸ್ ಯಾರೇ ಅಭ್ಯರ್ಥಿ ಆದರೂ ಗೆಲ್ತಾರೆ. ಇಷ್ಟು ಮಾತ್ರ ನಿಜ ಅಂತ. ಹೌದು, ಖಂಡಿತವಾಗಿ ನಾನು ಮಾಡಿಸೋದಿಲ್ಲ. ನಮ್ಮ ಪಕ್ಷದಿಂದ ಅನೇಕ ಒಂದೊಂದು ವಾರಕ್ಕೆ
ಒಂದೊಂದು 10 ದಿನಕ್ಕೆ ನಮ್ಮ ರಿಪೋರ್ಟ್ ಹೋಗ್ತಾ ಇರುತ್ತೆ, ಯಾರಿಗೆ ಕೊಟ್ಟರೆ ಗೆಲ್ತಾರೆ, ಯಾರಿಗೆ 10 ದಿನದಲ್ಲಿ ಯಾವ ರೀತಿ ಇದೆ, ಏನೇನು ನಮ್ಮ ಸರ್ಕಾರದ ಯೋಜನೆಗಳಿಂದ ಚೇಂಜಸ್ ಆಗ್ತಿದೆ, ಇವನ್ನೆಲ್ಲ ಕೂಡ ಎವ್ರಿ 15 ಡೇಸ್ 10 to 15 ಡೇಸ್ ಒಂದ್ಸಲ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಸಮರ್ಥ ಅಭ್ಯರ್ಥಿಯನ್ನ ನಾವು ಕಣಕ್ಕಿಳಿಸ್ತೀವಿ. ಖಂಡಿತವಾಗಿ ಈ ಬಳ್ಳಾರಿಯನ್ನ ಕಾಂಗ್ರೆಸ್ನ MP ಅಂತ ಮಾಡೋದಂತೂ ಆ ಸೂರ್ಯಚಂದ್ರ ಎಷ್ಟು ಸಾಕ್ಷಿನೋ ಅಷ್ಟು ಸಾಕ್ಷಿ, ನಾನು ಸೂರ್ಯಚಂದ್ರ ಇರೋದು ಎಷ್ಟು ಸಾಕ್ಷಿನೋ ಅಷ್ಟು ನಮ್ಮ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬರೋದಂತೂ ಗ್ಯಾರಂಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.